ಸಿಲಿಕಾನ್ ಸಿಟಿ ಬೆಂಗಳೂರಿನ ಟ್ರಾಫಿಕ್ಗೆ ಮತ್ತೊಂದು ಕುಖ್ಯಾತಿ. ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರು ವಿಶ್ವದಲ್ಲೇ ನಂಬರ್ 2 ನಗರ. ಟ್ರಾಫಿಕ್ ವಿಚಾರದಲ್ಲಿ ಕೆಟ್ಟ ದಾಖಲೆಯನ್ನ ಬರೆದಿದೆ ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಟ್ರಾಫಿಕ್ಗೆ ಮತ್ತೊಂದು ಕುಖ್ಯಾತಿ. ಇದು ಕೆಟ್ಟ ದಾಖಲೆಯನ್ನ ಬರೆದಿದೆ ಬೆಂಗಳೂರು ಟ್ರಾಫಿಕ್ ವಿಚಾರದಲ್ಲಿ. ಬೆಂಗಳೂರಿನಲ್ಲಿ ಜಸ್ಟ್ 10 ಕಿಲೋಮೀಟರ್ ಹೋಗೋದಕ್ಕೆ 36 ನಿಮಿಷ ಬೇಕು. 1 ಗಂಟೆ ಪ್ರಯಾಣ. 16 ಕಿಲೋಮೀಟರ್ ಹೋಗಬೇಕು ಅಂದ್ರೆ 1 ಗಂಟೆ ಸಾಗಬಹುದು ಅಂತ ವರದಿಯನ್ನ ಕೊಡಲಾಗಿದೆ. ನೆದರ್ಲ್ಯಾಂಡ್ನ ಟಾಮ್ ಸಂಸ್ಥೆಯಿಂದ ಈ ಟ್ರಾಫಿಕ್ ವರದಿ ಹೊರಬಿದ್ದಿದೆ. 2024ಕ್ಕಿಂತ ಬೆಂಗಳೂರಿನ ಪರಿಸ್ಥಿತಿ ಈಗ ಹದಗೆಟ್ಟಿದೆ ಅಂತ ಸಂಸ್ಥೆ ಹೇಳಿದೆ. ನಾವು ಕರೆಕ್ಟಾಗಿ ಬಂದ್ರೂ ಬರೋರು ಬರಬೇಕಲ್ಲ, ಏನಂತೀಯ? ಆ ಥರ ಇದೆಯಪ್ಪ ಬೆಂಗಳೂರು. ಏನು ನಾವು ಕಾಕ್ಸ್ ಟೌನಿಂದ ಬರ್ತಾ ಇದ್ದೀವಿ. ಇವಾಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಇದೇ ಈ ಟ್ರಾಫಿಕ್ನ ಹೆಂಗೆ ಹೇಳ್ತೀಯ ಟೈಮಿಂಗು? ಅರ್ಧ ಗಂಟೆ 3/4 ಗಂಟೆ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಇರಬೇಕು ಬೇಜಾನ್ ಜನ ಬರ್ತಾ ಇದ್ರೆ 2ನೇ ಸ್ಥಾನ ಏನು 1ನೇ ಸ್ಥಾನ ಬಂದ್ಬಿಡುತ್ತೆ. ಅಯ್ಯೋ ಅನುಭವಿಸೋದ ನೋಡಿ ಸಾಕಾಗ್ಬಿಟ್ಟಿದೆ. ಇವಾಗ ಫಸ್ಟ್ ಸ್ಟಾಂಡ್ ಆಗ್ತಾ ಇದೆ. ಇವಾಗ ಕೇರ್ಪುರಮಲ್ಲಿ ನೋಡಿದ್ರೆ ಒಂದು ಟ್ರಾಫಿಕ್ ಅಲ್ಲಿ ಹೋದ್ರೆ ಸಾಕು, ಅಲ್ಲಿಂದ ಬರೋಕ್ಕೆ 1 ಅವರ್ 2 ಅವರ್ ಆಗಿಬಿಡುತ್ತೆ ಆಚೆ ಬರೋಕ್ಕೆ. ಇವಾಗ ಬೆಂಗಳೂರು ಒಳಗಡೆ ಬಂದುಬಿಟ್ರೆ, ಸಿಟಿ ಒಳಗಡೆ ಬಂದುಬಿಟ್ರೆ ಅಲ್ಲಲ್ಲಿ ಟ್ರಾಫಿಕ್ ಜಾಮು. ಒಂದೊಂದು 5 ನಿಮಿಷ ಇದಕ್ಕೆ ಒಂದೊಂದು ಇದಿರುತ್ತೆ, ಸಿಗ್ನಲ್ ಇರುತ್ತೆ. ಅದೆಲ್ಲ ನೋಡ್ಕೊಂಡು ನಾವು ಬರೋಷ್ಟಲ್ಲಿ ಆ ಒಂದು ಬಾಡಿಗೆ ಹೊಡೆಯೋಷ್ಟಲ್ಲಿ ಬೇಜಾರಾಗ್ಬಿಡ್ತೀರಿ. ಹಂಗಾಗ್ತದೆ. ಇವಾಗ ಒಂದು ಬಾಡಿಗೆ ಬರ್ತಾ ಇದ್ದೀನಿ 1 ಅವರ್ ಆಗಿದೆ ಅಲ್ಲಿಂದ ಇಲ್ಲಿ ಬರೋಕ್ಕೆ, ಕೇರ್ಪುರಮಿಂದ ಇಲ್ಲಿ ಬರೋಕ್ಕೆ. ಯಾವ ಏರಿಯಾದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಬೆಂಗಳೂರಲ್ಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.